ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯುಕ್ತಿ ಗೌಡ ಯೂಟ್ಯೂಬ್ ಚಾನಲ್. ನಾನು ನೇತ್ರ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ದೀಪಾವಳಿ ಹಬ್ಬದ್ದು ಕಂಟಿನ್ಯೂಷನ್ ವ್ಲಾಗು. 2 ದಿನದ್ದು ಹಾಕಿದ್ದೆ, 3ನೇ ದಿನದ್ದು ವಿಡಿಯೋ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಆದರೆ ಅಪ್ಲೋಡ್ ಮಾಡೋಕ್ಕಾಗ್ತಾ ಇರಲಿಲ್ಲ. ನಂಗೆ ಸ್ವಲ್ಪ ಹುಷಾರಿರಲಿಲ್ಲ, ನೆಗಡಿ ಜ್ವರ ಇತ್ತು, ವಾಯ್ಸ್ ಓವರ್ ಕೊಡೋಕ್ಕೂ ಆಗ್ತಾ ಇರಲಿಲ್ಲ. ಅದಕ್ಕೆ ಅದನ್ನೆಲ್ಲ ಹಾಗೆ ಇಟ್ಕೊಂಡಿದ್ದೆ. ಇನ್ನು ವೇಸ್ಟ್ ಆಗುತ್ತಲ್ಲ ಅಂತ ಹಾಕಿಬಿಡೋಣ ಅಂತ ಹಾಕ್ತಾಯಿದ್ದೆ. ಇನ್ನು ಇದು ಬುಧವಾರ ಜಾತ್ರೆ ಇದೆ ಅಂತ ಹೇಳಿದ್ನಲ್ಲ ನಾನು. ಬುಧವಾರ ಜಾತ್ರೆಗೆ ಹೋಗೋಣ ಅಂತ ಎಲ್ಲರೂ ರೆಡಿಯಾಗಿ ಹೋಗ್ತಾಯಿದ್ವಿ. ನಮ್ಮ ಚಿಕ್ಕಮ್ಮವ್ರು ನಮಗೆ ಬೆಟ್ಟ ಹತ್ತಕ್ಕಾಗಲ್ಲ, ನಾವು ಬರಲ್ಲ, ನೀವೇ ಹೋಗ್ಬಿಟ್ಟು ಬನ್ನಿ ಅಂದರು. ಅದಕ್ಕೆ ನಾವೇ ಹೋಗ್ತಾಯಿದ್ವಿ. ಕೊನೆಗೆ ಬಂದರು, ಫಸ್ಟ್ ಹಂಗಂದರು. ಇನ್ನು ನಾವೆಲ್ಲ ರೆಡಿಯಾಗಿ ಪಲಾವ್ ಮಾಡಿದ್ವಿ. ಬೆಳಗ್ಗೆನೇ ಪಲಾವ್ ಮಾಡಿಬಿಟ್ಟು ನಾವೆಲ್ಲ ನಾಷ್ಟ ತಿನ್ಕೊಂಡು ಹೊರಟ್ವಿ. ನಾವು ಹೋಗೋ ಅಷ್ಟೊತ್ತಿಗಾಗಲೇ 12:30 ಆಗಿತ್ತು. ದೇವರೆಲ್ಲ ಕೆಳಗಡೆಗೆ ಇಳಿದ್ಬಿಟ್ಟಿತ್ತು. ಇನ್ನು ಬೆಟ್ಟ ಹತ್ತೇ ಹೋಗೋಣ. ಆ ಕಡೆ ಸೈಡಿಂದ ಒಂದು ರೋಡ್ ಇದೆ, ಅದೇನೋ ಸ್ವಲ್ಪ ಹತ್ಕೊಂಡು ಹೋಗೋದು. ಆಮೇಲೆ ಸ್ವಲ್ಪ ಮೆಟ್ಲಿರುತ್ತೆ, ಆದರೆ ಇಲ್ಲಿ ಫುಲ್ ಮೆಟ್ಲಿದ್ದಾವೆ. 280 ಮೆಟ್ಲಿದ್ದಾವೆ. ನಾವು ಈ ಹಬ್ಬದಲ್ಲಿ ಮೆಟ್ಲು ಹತ್ಕೊಂಡೇ ಹೋಗೋಣ ಅಂತ ಹೇಳಿಬಿಟ್ಟು ಮೆಟ್ಲು ಹತ್ಕೊಂಡು ಹೋಗ್ತಾಯಿದ್ವಿ. ಬೇರೆ ಟೈಮಲ್ಲಿ ಬಂದಾಗ ಡೈರೆಕ್ಟು ಹಿಂದೆ ಆ ಕಡೆ ರೋಡಿಂದ ಬಂದುಬಿಡ್ತಾಯಿದ್ವಿ. ಈ ವರ್ಷ ಈ ಸರಿ ಹಬ್ಬ ಅಲ್ವಾ, ಎಲ್ಲರೂ ಮೆಟ್ಲು ಹತ್ಕೊಂಡು ಹೋಗೋಣ ಅಂತಲೇ ಹೇಳ್ಬಿಟ್ಟು ಹೋಗ್ತಾಯಿದ್ವಿ. ಇದು ಆಂಜನೇಯ ಸ್ವಾಮಿ ದೇವಸ್ಥಾನ. ಇದು ಬಂಡೆ ಒಳಗಡೆ ಮೂಡಿದೆ ದೇವಸ್ಥಾನ. ಇದು ಫಸ್ಟೆಲ್ಲ ಪೂಜೆ ಮಾಡ್ತಾರಲ್ಲ, ಅವರು ಇಲ್ಲಿಂದ ಹತ್ಕೊಂಡು ಹೋಗಿ ನೀರು ತೊಗೊಂಡು ದೇವ್ರಿಗೆ ಅಭಿಷೇಕ ಮಾಡೋಕ್ಕಾಗಲಿ ತೊಳೆಯೋಕ್ಕಾಗಲಿ ಕೆಳಗಡೆ ಕಲ್ಯಾಣಿ ಇದೆ, ಅಲ್ಲಿಂದ ನೀರು ತೊಗೊಂಡು ಹೋಗ್ತಾಯಿದ್ರು. ಮೆಟ್ಲಲ್ಲೇ ಹತ್ಕೊಂಡು ಹೋಗಿ ತೊಗೊಂಡು ಹೋಗ್ತಾಯಿದ್ರು. ಆದರೆ ಇವಾಗ ಯಾರೋ ಭಕ್ತಾದಿಗಳು ನೀರ್ದು ವ್ಯವಸ್ಥೆ ಮಾಡಿಸ್ಕೊಟ್ಟಿದ್ದಾರೆ. ತುಂಬ ಜನ ಭಕ್ತಾದಿಗಳು ಈ ದೇವ್ರಿಗೆ ಎಲ್ಲಿಲ್ಲದೆ ಇರೋರು ಈ ಹಬ್ಬದಲ್ಲಂತೂ ಬಂದೇ ಬರ್ತಾರೆ, ಮಿಸ್ಸೇ ಮಾಡಲ್ಲ. ನನಗೂ ತುಂಬ ಇಷ್ಟ ಆಂಜನೇಯ ಸ್ವಾಮಿ. ನಾವು ಊರಿಗೆ ಹೋದಾಗೆಲ್ಲ ಒಂದು ಸರಿ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ನಮ್ಮ ಮನೆಯವರು ನಾವು ಎಲ್ಲ ನಂಬಿರೋ ದೇವರೇ ಇದು ಆಂಜನೇಯ ಸ್ವಾಮಿ. ಫಸ್ಟು ಫುಲ್ಲು ಬಂಡೆ ಒಳಗಡೆ ಸ್ವಲ್ಪ ಕುತ್ಕೊಂಡು ಹೋಗೋ ಥರ ಇತ್ತಂತೆ. ಇವಾಗ ಸ್ವಲ್ಪ ವರ್ಷ ಆಗ್ತಾ ಸ್ವಲ್ಪ ಬಂಡೆ ಬೆಳೆದಿದೆ ಅಂತ ಹೇಳ್ತಾರೆ. ಸ್ವಲ್ಪ ಇವಾಗ ಬಕ್ಕೊಂಡು ಹೋಗೋ ಥರ ಇದೆ. ಇದು ತುಂಬ ರಶ್ ಇತ್ತು, ಅದಕ್ಕೋಸ್ಕರ ಫುಲ್ ಕ್ಲಿಯರಾಗಿ ಆಗಲಿಲ್ಲ. ಇನ್ನೊಂದು ಸರಿ ಯಾವಾಗಾದ್ರೂ ತೋರಿಸ್ತೀನಿ ಅದು. ಇನ್ನು ಈ ಕಡೆ ನರಸಿಂಹಸ್ವಾಮಿ ಮೂಡಿದೆ. ಇದನ್ನು ಬಂಡೆ ಒಳಗಡೆ ಮೂಡಿದ್ದಾವೆ ದೇವ್ರುಗಳು, ಚೆನ್ನಾಗಿದ್ದಾವೆ. ಅಲ್ಲಿ ಏನು ಗೊತ್ತಾ, ತುಂಬ ಹೂವು ಮುಡಿಸಿರ್ತಾರೆ. ಹೂವು ಕೇಳಿದ್ರೆ ದೇವರು ಅದು ಕೆಲಸ ಆದರೆ ಮಾತ್ರ ಹೂವು ಕೊಡುತ್ತೆ, ಇಲ್ಲಾಂದರೆ ಅಲ್ಲಿ ಹೂವು ಕೊಡಲ್ಲ. ಬೀಳ್ತಾ ಇರೋ ಥರನೇ ಇರುತ್ತೆ, ಆದರೆ ಹೂವು ಕೊಡಲ್ಲ. ಕೆಲಸ ಆದರೆ ಮಾತ್ರನೇ ಕೊಡೋದು. ತುಂಬ ಶಕ್ತಿ ದೇವರು ಅಂತ ಹೇಳ್ಬೋದು. ನನಗಂತೂ ತುಂಬ ಇಷ್ಟ ಆಂಜನೇಯ ಸ್ವಾಮಿ. ಇನ್ನು ನಾವು ಇದೆಲ್ಲ ಮುಗಿಸ್ಕೊಂಡು ನಮ್ಮಮ್ಮ ಫೋನ್ ಮಾಡ್ತಿದ್ರು, ದೇವರೆಲ್ಲ ಬಂದಿದೆಯಂತೆ ಊರೊಳಗಡೆ, ಬೇಗ ಬನ್ನಿ ಅಂತ. ನಾವು ಜಾಸ್ತಿ ಹೊತ್ತು ಏನಿರಲಿಲ್ಲ, ಮಳೆ ಬೇರೆ ಬರ್ತಾಯಿತ್ತು, ಮಳೆ ಬರ್ತಾಯಿತ್ತು. ಬೇಗ ದರ್ಶನ ಮುಗಿಸ್ಕೊಂಡು ಈ ಕಡೆ ಒಂದು ಚಿಕ್ಕ ಬೆಟ್ಟ ಇದೆ, ಇಲ್ಲೊಂದು ಸ್ವಲ್ಪ ಹೊತ್ತು ಒಂದು 10 ನಿಮಿಷ ಅಷ್ಟೇ ಕುತ್ಕೊಂಡು 1-2 ಫೋಟೋ ತಕ್ಕೊಂಡು, ಇಲ್ಲೂ ಒಂದು ದೇವರಿದೆ, ಅದಕ್ಕೂ ಕೈ ಮುಕ್ಕೊಂಡು ಹೋಗೋಣ ಕೆಳಗಡೆ ಅಂದ್ಬಿಟ್ಟು ಹೋಗ್ತಾಯಿದ್ವಿ. ಇನ್ನು ಪ್ರಸಾದ ಕೊಡ್ತಾಯಿದ್ರು. ಇಲ್ಲಿ ಎಷ್ಟೇ ಜನ ಬರಲಿ ಪ್ರಸಾದ ಕೊಡ್ತಾರೆ. ಕಡಲೆಪುರಿ, ಕಾಯಿ ಮತ್ತು ಬೆಲ್ಲ ಹಾಕಿ ಮಾಡ್ತಾರೆ. ಏನು ಟೇಸ್ಟ್ ಇರುತ್ತೆ ಅಂತ ಅಷ್ಟು ಟೇಸ್ಟ್ ಅದು. ನನಗಂತೂ ಇಲ್ಲಿ ತುಂಬ ಇಷ್ಟ ಆ ಪ್ರಸಾದ. 1-2 ಸರಿನಾದರೂ ಇಸ್ಕೊಂಡು ತಿಂತೀನಿ ನಾನು, ಇಷ್ಟ ಅದು ನನಗೆ. ಇನ್ನು ನಮ್ಮ ಚಿಕ್ಕಮ್ಮವ್ರು ಬರಲ್ಲ ಅಂದರು. ಆ ಕಡೆಯಿಂದ ನೋಡಿ, ಇದು ಇನ್ನೊಂದು ಕಡೆಯಿಂದ ಮೆಟ್ಲು. ಇಲ್ಲೇನು ಅಷ್ಟೊಂದು ಮೆಟ್ಲಿರಲ್ಲ, ಅಂದರೆ ಹಪ್ಪಿರುತ್ತೆ, ಹತ್ಕೊಂಡು ಬರಬೇಕು ಆ ಥರದ್ದು. ಇಲ್ಲಿಂದ ಬರ್ತಾಯಿದ್ರು ಅವ್ರು ಬರಲ್ಲ ಅಂದರು. ಆಮೇಲೆ ಬಂದರು ಅವರು ಎಲ್ಲರೂ. ನಾವೆಲ್ಲ ಸೇರ್ಕೊಂಡು 1-2 ಫೋಟೋಗಳು ತೆಕ್ಕೊಂಡು, ಇನ್ನು ಅಮ್ಮ ಕರೀತಾಯಿದ್ರು ಬೇಗ ಬನ್ನಿ ಅಂತ. ಅದಕ್ಕೋಸ್ಕರ ನಾವು ಏನು ಜಾತ್ರೆ ಮಾಡಲೇ ಇಲ್ಲ. ಜನನೂ ಯಾಕೋ ಕಮ್ಮಿ ಅನಿಸಿದ್ರು, ಅಂದರೆ ನಾವೇ ಲೇಟಾಗಿ ಬಂದಿದ್ದೀವಲ್ಲ, ಅದಕ್ಕೆ ಜನ ಕಮ್ಮಿ ಅನಿಸುತ್ತೆ. ಇಲ್ಲಾಂದರೆ ಇಲ್ಲಿ ಕಾಲಿಡೋಕ್ಕೆ ಜಾಗ ಆಗಲ್ಲ, ಅಷ್ಟು ಜನ ಇರ್ತಾರೆ ಈ ಹಬ್ಬದಲ್ಲಂತೂ. ಇನ್ನು ಎಲ್ಲ ಫೋಟೋ ಎಲ್ಲ ಒಂದೊಂದು ಫೋಟೋ ತೆಕ್ಕೊಂಡು ಹೊರಟ್ವಿ. ಇವರೆಲ್ಲ ಜಾತ್ರೆ ಮಾಡ್ಕೊಂಡು ಬರ್ತೀವಿ, ನೀವು ಹೋಗಿ ಅಂದರು. ನಾನು ನಮ್ಮ ಮನೆಯವರು ಹೋಗ್ಬಿಟ್ವಿ. ಇನ್ನು ಇವ್ರ ಮಕ್ಕಳೆಲ್ಲ ಅವರೆಲ್ಲ ಸೇರ್ಕೊಂಡು ಜಾತ್ರೆ ಮಾಡ್ಕೊಂಡು ಬಂದರು. ಅಮ್ಮ ಕರಿತಾ ಇದ್ರಲ್ಲ ಅಂದ್ಬಿಟ್ಟು ಇನ್ನು ಮನೆ ಹತ್ರ ಬಂದ್ವಿ. ಇನ್ನು ಬಸವಣ್ಣ ಬಂದಿತ್ತು ನಮ್ಮ ಮನೆ ಹತ್ರ. ಇಲ್ಲಿ ದೇವ್ರು ಕರೆಸ್ತೀವಿ ಅಂದರೆ ಇದು ರಾಮ ಲಕ್ಷ್ಮಣ ಸೀತಾ ಕಂಬ ಹೊತ್ಕೊಂಡಿರ್ತಾರೆ. ಮತ್ತು
ಕಂಬ ಎತ್ಕೊಂಡಿರ್ತಾರಲ್ಲ ಅವರು ಮತ್ತು ಸರ್ತಿಪದ ಅಂತ ಕಟ್ತಾರೆ. ಇವರು ಸರ್ತಿಪದ ಕಟ್ಟೋರು ಯಾರಂದರೆ ನಮ್ಮೂರವರೇ. ಪ್ರತಿಯೊಬ್ಬರು ಮನೆಯವ್ರೂ ಹಬ್ಬ ಒಂದು ತಿಂಗಳಿರೋ ಹಾಗೆ ಹೋಗಿ ಪ್ರಾಕ್ಟೀಸ್ ಮಾಡಿ ಕಲ್ತ್ಕೊಂಡಿರ್ತಾರೆ. ತುಂಬ ಹಳುಬ್ರು ಇವರೆಲ್ಲ ಕಲ್ತಿರೋರು. ಹೊಸಬ್ರು ಹೋಗಿ ಸೇರ್ಕೊಂಡು ಕಲಿತಾರೆ. ಆ ಕಲ್ತು ಇವಾಗ ಒಂದು ತಿಂಗಳು ದೀಪಾವಳಿ ಒಂದು ತಿಂಗಳಿರೋವಾಗೆಲ್ಲ ಹೋಗಿ ಪ್ರಾಕ್ಟೀಸ್ ಮಾಡ್ತಾರೆ ಡೈಲಿ. ಅವರು ಎಲ್ಲ ಮನೆ ಹತ್ರ ಹೋಗಿ ಯಾರು ಕರೆಸ್ತಾರೆ ಅವ್ರ ಮನೆಗಳ ಹತ್ರ ಹೋಗಿ ಸರ್ತಿಪದ ಓದ್ತಾರೆ. ನಾವೂ ಅಷ್ಟೇ ಫಸ್ಟ್ ಬಸವಣ್ಣ ಬರುತ್ತೆ ಮನೆ ಹತ್ರ. ಈ ಹಬ್ಬದಲ್ಲೇ ಹಿಂಗೇ ಬಸವಣ್ಣ ಬರುತ್ತೆ. ಬಸವಣ್ಣಂಗೆ ಪೂಜೆ ಎಲ್ಲ ಮಾಡಿ ಆಮೇಲೆ ಅವ್ರು ಬರ್ತಾರೆ ಹಿಂದೆಯಿಂದ. ಯಾರ್ಯಾರ ಮನೆ ಕರೆಸ್ಕೊಂಡಿರ್ತಾರೆ ಅವ್ರವ್ರ ಮನೆಗೆ ಹೋಗ್ತಾರೆ. ನಮಗೂ ಈ ಜಾತ್ರೆ ದಿನ ಬಂದರೆ ದೇವ್ರು ಬಂದು ಹೋಗ್ಬಿಟ್ರೇ ನಮಗೆ ಸಮಾಧಾನ. ನನಗೂ ನಮ್ಮ ಮನೆಯವ್ರಿಗೂ ಅಷ್ಟೇ. ಅಲ್ಲಿವರೆಗೂ ಬೆಳಗ್ಗೆಯಿಂದ ಟೆನ್ಷನಲ್ಲೇ ಇರ್ತೀವಿ. ಆ ಕಡೆ ನೆಂಟರು, ಈ ಕಡೆ ದೇವ್ರು ಬರುತ್ತೆ, ಒಂಥರ ಟೆನ್ಷನ್ನು. ದೇವ್ರು ಬಂದು ಹೋದ್ಮೇಲೆ ಒಂಥರ ರಿಲೀಫ್ ಅನಿಸುತ್ತೆ. ನಮ್ಮ ಮನೆಯವ್ರು ಹಂಗೆ ಹೇಳ್ತಾಯಿದ್ರು, ದೇವ್ರು ಬಂದು ಹೋಗ್ಬಿಟ್ರೆ ಸಮಾಧಾನ ಅಂತ. ಇನ್ನು ನಮ್ಮ ಮನೆಯಲ್ಲಂತೂ ಮನೆ ತುಂಬ ಮಕ್ಕಳು ಜನ, ಮನೆ ತುಂಬ ತುಳುಕ್ತಾ ಇತ್ತು. ಇನ್ನು ದೇವ್ರೂ ಬಂತು. ನಾವು ಅವ್ರಿಗೆ ಏನಂದರೆ ಎಲ್ಲರಿಗೂ ಕಾಲು ತೊಳ್ಕೊಂಡು ಅರಿಶಿನ ಕುಂಕುಮ ಇಟ್ಕೊಂಡು ನಮಸ್ಕಾರ ಮಾಡ್ಕೊತೀವಿ. ಈ ಕೋಡಂಗಿ ಡ್ರೆಸ್ ಹಾಕ್ಕೊಂಡಿದ್ದಾರಲ್ಲ ಅವರಿಗೆ ನೈವೇದ್ಯ ಮಾಡಿರ್ತೀವಿ. ಬಾಳೆಹಣ್ಣು ಏನಾದರೂ ಒಬ್ಬೊಬ್ರು ಕಜ್ಜಾಯ ಮಾಡ್ತಾರೆ, ಒಬ್ಬೊಬ್ರಿಗೂ ಕಡಲೆ ಹಿಟ್ಟು ಮಾಡ್ತಾರೆ. ನಾವು ಮಾಮೂಲಿ ರಸಾಯನ ಬರುತ್ತಲ್ಲ ಅದನ್ನು ಮಾಡ್ತೀವಿ. ಅದನ್ನು ಮಾಡಿ ಅವರು ಒಂದು ಸ್ವಲ್ಪ ಹೊತ್ತು ಮನೆಗಳ ಹತ್ರ ಈ ಥರ ನಿಂತ್ಕೊಂಡು ಮಾಡ್ತಾರೆ. ಪದ ಹಾಡ್ತಾರೆ, ಸ್ವಲ್ಪ ಹೊತ್ತು ಹಾಡ್ತಾರೆ. ಇನ್ನು ಅವರು ಆಡೋ ಅಷ್ಟರಲ್ಲಿ ಈ ಕಡೆ ಪೂಜೆ ಮಾಡ್ತಾ ಇರ್ತಾರೆ ಸ್ವಲ್ಪ ಜನ. ಇನ್ನು ನಾವೆಲ್ಲ ಕಾಲು ಮುಕ್ಕೊಂಡು ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ಕಾಲೆಲ್ಲ ಮುಕ್ಕೊಂಡು ಬಂದ್ವಿ. ಆಮೇಲೆ ಅವರು ಸ್ವಲ್ಪ ಹೊತ್ತು ಲಾಸ್ಟಲ್ಲಿ ಹೊಡಿತಾರೆ. ಮಕ್ಳಿಗೆ ಹೊಡಿಸ್ಬೇಕಂತೆ ಅವ್ರ ಕಡೆಯಿಂದ, ತುಂಬ ಒಳ್ಳೆಯದಾಗುತ್ತಂತೆ ಮಕ್ಳಿಗೆ ಹೊಡ್ಸಿದ್ರೆ. ಒಬ್ಬೊಬ್ಬರು ಓಡೋಗ್ತಾರೆ. ನಾನಂತೂ ಚಿಕ್ಕ ವಯಸ್ಸಲ್ಲಿ ಓಡೋಗ್ಬಿಡ್ತಾಯಿದ್ದೆ, ಔತ್ಕೊಂಡ್ಬಿಡ್ತಾಯಿದ್ದೆ ಹೊಡಿಯೋಕ್ಕೆ ಬರ್ತಾರೆ ಅಂತ. ನಮ್ಮ ಫ್ರೆಂಡವ್ರ ಅಪ್ಪ ಹಾಕೋತಾಯಿದ್ರು ಮುಂಚೆ. ಅವರಂತೂ ನನ್ನನ್ನು ಬಿಡ್ತಾನೇ ಇರಲಿಲ್ಲ. ಒಳಗಡೆಗೆ ಬಂದು ಹೊಡಿಯೋರು. ಇವಾಗ ಅವ್ರ ಮಗ ಹಾಕೋತಾರೆ. ಅವರು ಅಷ್ಟೇ, ನನ್ನ ಮಕ್ಕಳು ಮಾಮ ಎದು ಮಾಮ ಅಂತವೆ. ಅವರು ನಮ್ಮ ಮಕ್ಳಿಗೆ ಹೊಡಿತಾನೆ ಇರ್ತಾನೆ. ಅವನು ನೋಡಿದಾಗೆಲ್ಲ ಮಾಮ ಅಂದಾಗೆಲ್ಲ ಹೊಡಿತಾ ಇರ್ತಾನೆ. ಚೆನ್ನಾಗಿರುತ್ತೆ, ಓಡಿಸ್ಬೇಕಂತೆ. ಮಕ್ಕಳು ಭಯ ಬೀಳಲ್ಲ, ಅದು ಏನೇನೋ ಹೇಳ್ತಾರೆ. ಇನ್ನು ನನ್ನ ಮಕ್ಳಿಗೆ ಹೇಳಿದ್ದೆ ನಾವು ಅರಿಶಿನ ಕುಂಕುಮ ಇಟ್ಕೊಂಡು ಹೋಗೋ ಅಷ್ಟರಲ್ಲಿ ನೀವೆಲ್ಲ ಕಾಲು ಮುಕ್ಕೊಂಡು ಬನ್ನಿ ಅಂತ. ಕಾಲು ಮುಕ್ಕೊಂಬರ್ತಿದ್ರು. ಈ ಕಡೆ ಪೂಜೆನೂ ಮಾಡ್ತಾಯಿದ್ರು. ಹೋದ್ರು ಕುಡಿಸ್ಬೋದು. ಇನ್ನು ಅವರು ಯಾರ್ಯಾರ ಮನೆ ಕರೆದಿರ್ತಾರೆ ಅಲ್ಲೆಲ್ಲ ಹೋಗ್ತಾರೆ. ಸಂಜೆ ಇವತ್ತು ಲಾಸ್ಟ್ ದಿನ. ಪಾಪ ಅವ್ರಿಗೂ ತುಂಬ ಸುಸ್ತಾಗ್ಬಿಟ್ಟಿರ್ತಾರೆ. ಇದೇ ಕಂಬಗಳು ಎತ್ಕೊಂಡು ಕುಣಿಯೋದದು. ಇನ್ನು ಇಲ್ಲಿ ಮನೆಗೆ ಒಬ್ಬೊಬ್ಬರು ಆರತಿ ತೊಗೊಂಬರ್ತಾರೆ. ಪ್ರತಿ ಮನೆಯವ್ರೂ ಆರತಿ ತೊಗೊಂಬರ್ತಾರೆ ನಮ್ಮ ಊರಲ್ಲೇ. ಈಗ ಇಲ್ಲಿ ಏನು ಮಾಡ್ತಾರೆ ಅಂದರೆ ಪ್ರತಿಯೊಂದು ದೇವಸ್ಥಾನಕ್ಕೂ ಹೋಗಿ ಆರತಿ ಬೆಳ್ಕೊಂಬರ್ತಾರೆ. ನಾನು ಆರತಿ ತೊಗೊಂಡು ಬಂದಿದ್ದೆ. ನಾನು ಸಾಮಾನ್ಯ ಯಾವಾಗೂ ತೊಗೊಬರ್ತಾ ಇರಲಿಲ್ಲ. ಹೋದ ವರ್ಷದಿಂದ ತೊಗೊಂಬರ್ತಾಯಿದ್ದೀನಿ. ಅದೇನೋ ನನಗೆ ಅನಿಸಿದ್ದು. ನಾನು ಲಾಸ್ಟ್ ಇಯರೆಲ್ಲ ಅಯ್ಯೋ ಹೋಗಮ್ಮ ಯಾರು ಹೋಗ್ತಾರೆ ಅಂತ ಇದ್ದೆ. ನಮ್ಮಮ್ಮ ಹೇಳೋರು ನಮ್ಮ ಮನೇಲಿ ಯಾರೂ ಇಲ್ಲ, ನಾನಾಗಿದ್ದರೆ ತೊಗೊಂಡೋಗ್ತಿದ್ದೆ, ತಗೊಂಡೋಗು ನೇತ್ರ ಅಂತ. ನಾನು ತೊಗೊಂಡು ಹೋಗಲ್ಲಮ್ಮ ಅಂತ ಮಲ್ಕೊಂಡ್ಬಿಡ್ತಿದ್ದೆ. ಯಾಕಂದರೆ 1:30-2 ಗಂಟೆ ಆಗಿಬಿಡೋದು ಬರೋ ಅಷ್ಟರಲ್ಲಿ. ಹೋದ ವರ್ಷದಿಂದ ಅದೇನೋ ಗೊತ್ತಿಲ್ಲ ನನಗೇ ತೊಗೊಂಡೋಗ್ಬೇಕು ಅಲ್ಲೆಲ್ಲ ಅಂತ ಇಷ್ಟ ಆಗಿ ನಾನೇ ತೊಗೊಂಡೋಗ್ತಾಯಿದ್ದೆ. ಈ ವರ್ಷವೂ ಅಷ್ಟೇ
ತೊಗೊಂಡು ಹೋಗಿದ್ದೆ ನಾನು. ಇವಾಗ ಇಲ್ಲಿ ಎಲ್ಲರೂ ಆರತಿ ತೊಗೊಂಬಂದಿರ್ತಾರಲ್ಲ, ಫಸ್ಟು ಶಿವನ ದೇವಸ್ಥಾನಕ್ಕೆ ಹೋಗ್ತಾರೆ, ಆಮೇಲೆ ಆಮೇಲೆ ಕೃಷ್ಣನ ದೇವಸ್ಥಾನ, ಆಮೇಲೆ ಗಣೇಶನ ದೇವಸ್ಥಾನ, ಆಮೇಲೆ ಅಲ್ಲಿ ರಂಗ ಅಂತ ಐತೆ ನಮ್ಮೂರಲ್ಲಿ, ಅದೇ ಪಂಚಾಯಿತಿ ಎಲ್ಲ ಮಾಡ್ತಾರಲ್ಲ ಆ ಥರದ್ದು ಕೂತ್ಕೊಳ್ಳೋದು ಜಾಗ. ಅಲ್ಲೇನು ಮಾಡ್ತಾರೆ ಅಂದ್ಬಿಟ್ಟು ಅಲ್ಲೇ ಚೇರ್ ಹಾಕಿ ಎಲ್ಲರಿಗೂ ಆರತಿ ತಂದಿರೋರಿಗೆ ಕೂರಿಸ್ತಾರೆ. ಇದು ಧೂಪದ ಸೇವೆ ಅಂತಾರೆ ನಮ್ಮ ಕಡೆ. ಅವ್ರು ಎಷ್ಟು ಚೆನ್ನಾಗಿ ಮಾಡ್ತಾರೆ ನೋಡಿ, ಎಷ್ಟು ಚೆನ್ನಾಗಿ ಮಾಡ್ತಾರೆ ನೋಡಿ. ಪ್ರತಿ ವರ್ಷವೂ ಇವರೇ ಮಾಡೋದು ಇಲ್ಲಿ ಇದನ್ನು. ಅವ್ರಿಗೆ ಫಸ್ಟ್ ಡೇನು ಮಾಡ್ತಾರೆ ಮತ್ತು ಲಾಸ್ಟ್ ಡೇನು ಮಾಡ್ತಾರೆ. ದೇವಸ್ಥಾನಗಳ ಮುಂದೆ ಈ ಥರ ಮಾಡ್ತಾರೆ. ಅವ್ರಿಗೆ ಪ್ರಾಕ್ಟೀಸ್ ಆಗಿದೆ, ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ. ಅದು ನೋಡೋಕೆ ಒಂಥರ ಚೆನ್ನಾಗಿ ಅನಿಸುತ್ತೆ. ನನ್ನ ಮಗಳಿಗಂತೂ ತುಂಬ ಇಷ್ಟ ಆಯ್ತು, ಅದನ್ನ ನಿಂತ್ಕೊಂಡು ನೋಡ್ತಾನೇ ಇದ್ಲು. ನಾವು ಅವಳಿಗೆ ಚಳಿ ಅಂತ ಕರ್ಕೊಂಬರ್ತಾ ಇರಲಿಲ್ಲ. ಈ ಡಿಸೆಂಬರ್ ನವಂಬರ್ ತಿಂಗಳಲ್ಲೆಲ್ಲ ಚಳಿ ಇರುತ್ತಲ್ವ, ಅದಕ್ಕೆ ಈ ಹಬ್ಬ ಅದೇ ತಿಂಗಳಲ್ಲಿ ಬಂದುಬಿಡೋದು, ನವಂಬರ್ ತಿಂಗಳಲ್ಲೆಲ್ಲ ಅಂತ ಕರ್ಕೊಂಡು ಹೋಗ್ತಾ ಇರಲಿಲ್ಲ. ಇವತ್ತು ಕರ್ಕೊಂಡೋಗಿದ್ದೆ, ನೋಡ್ತಾ ಇದ್ದೆ. ಇನ್ನು ಅಲ್ಲೆಲ್ಲ ಮುಗಿಸ್ಕೊಂಡು ಬಂದು ಇಲ್ಲಿ ನೋಡಿ, ಇದು ಕಂಬ ಎತ್ಕೊಂಡು ಕುಣಿತಾ ಇದ್ದಾರೆ. ಇದು ಸ್ವಲ್ಪ ಹೊತ್ತು ಕುಣಿತಾರೆ. ಆಮೇಲೆ ಮಳೆ ಬರ್ತಾಯಿತ್ತು, ಜಿಡಿ ಮಳೆ, ಅದಕ್ಕೆ ಬೇಗನೆ ಮುಗಿಸ್ಬಿಟ್ರು ಈ ವರ್ಷ. ಸ್ವಲ್ಪ ಒಂದು ರಾತ್ರಿ 12 ಗಂಟೆ 1 ಗಂಟೆವರೆಗೂ ಕುಣಿತಾರೆ. ಚೆನ್ನಾಗಿರುತ್ತೆ ನೋಡೋಕ್ಕೆ. ಕೋಡಂಗಿ ವೇಷ ಹಾಕ್ಕೊಂಡಿರ್ತಾರಲ್ಲ ಅವರೆಲ್ಲ ಎಷ್ಟು ಆ್ಯಕ್ಟಿವ್ ಆಗಿರ್ತಾರೆ ಅನ್ಬೇಡಿ, ಅಷ್ಟು ಚೆನ್ನಾಗಿರುತ್ತೆ. ಇದು ನೋಡೋಕ್ಕೆ ಒಂಥರ ಚೆಂದ. ನಮಗೆ ಅದಕ್ಕೆ ದೀಪಾವಳಿ ಅಂದರೆ ತುಂಬ ಇಷ್ಟ. ದೀಪಾವಳಿ ಟೈಮಲ್ಲೇ ನಾವು 4-5 ದಿನ ರಜೆ ಹಾಕ್ಬಿಟ್ಟು ಹೋಗೋದು. ಯಾವುದು ಏನೇ ಕೆಲಸ ಎಷ್ಟೇ ಅರ್ಜೆಂಟ್ ಇದ್ರೂ ದೀಪಾವಳಿ ಹಬ್ಬದಲ್ಲಿ ರಜೆ ಹಾಕಿ ಹೋಗ್ತೀವಿ. ಇಷ್ಟೇ. ಇವಾಗ 3 ದಿವಸದ ವಿಡಿಯೋ ಇತ್ತು, ಹಾಕಿದ್ದೀನಿ. ಇನ್ನು ಲಾಸ್ಟ್ ಮಟನ್ ದಿನದ್ದು ಒಂದಿರುತ್ತೆ, ಅದೇನು ನಾನು ವಿಡಿಯೋ ಮಾಡ್ಕೊಂಡಿಲ್ಲ, ಅದೇನು ಹಾಕಿಲ್ಲ ನಾನು. ಇನ್ನು ಗುರುವಾರ ಮಟನ್ ಊಟ ಮಾಡ್ತಾರೆ, ಪ್ರತಿಯೊಬ್ಬರು ಮನೇಲೂ ಮಾಡ್ತಾರೆ. ಅಂದರೆ ಇವಾಗ ಕಾರ್ತಿಕ ಹುಟ್ಟಿದೆ ಅಂತ ಸ್ವಲ್ಪ ಜನದ ಮನೇಲಿ ಮಾಡ್ತಾಯಿಲ್ಲ. ನಮ್ಮ ಮನೇಲಿ ಮಾಡಿದ್ವಿ, ನಮ್ಮ ಮನೇಲಿ ನೆಂಟರೆಲ್ಲ ತಿಂತಾರೆ ಅಂತ ಮಾಡಿದ್ವಿ. ಇನ್ನು ಲಾಸ್ಟ್ ಗುರುವಾರ ಏನು ಮಾಡ್ತಾರೆ ಅಂದರೆ ಮಟನ್ ಊಟ ಎಲ್ಲ ಮಾಡಿ ಅಷ್ಟೇ ದೀಪಾವಳಿ ಹಬ್ಬ ಮುಗಿಸ್ತಾರೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.